ಓಕೆ ಎಸ್. ಸೊ ನೋಡಿ ಮಕ್ಕಳು, ಇಲ್ಲಿ ಎರಡು ರೇಖಾತ್ಮಕ ಸಮೀಕರಣಗಳನ್ನ ಜೋಡಿ, ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ವಿತ್ ಟೂ ವೇರಿಯೇಬಲ್ಸ್ ಇದೆ. ಓಕೆ, ಸೊ ಇಲ್ಲಿ ಇದನ್ನು ಹೇಗೆ ಬರ್ಕೋಬೇಕಪ್ಪ ಅಂದ್ರೆ, ದಟ್ ಈಸ್ 2x minus 2y is equal to 2. ಹಾಗೆ ಇದನ್ನು ಕೂಡ ಹೇಗೆ ಬರ್ಕೋಬೇಕು, ದಟ್ ಈಸ್ 2x plus y is equal to what, 6 ಅಂತ ಬರ್ಕೊಳ್ಳಿ. ಈಗ ನಾನು ಈ ನಕ್ಷೆ ತಗೊಳ್ತೀನಿ, ಈ ಸಮೀಕರಣ ತಗೊಳ್ತೀನಿ. ಅವಾಗ ಏನ್ ಮಾಡ್ತೀನಪ್ಪ ಅಂದ್ರೆ ದಟ್ ಈಸ್ 2x minus 2y is equal to 2. ಇಲ್ಲಿ ಪಟ್ಟಿ ಹಾಕೊಳ್ತೀನಿ ಮಕ್ಕಳೇ. That is x, this is y. ಇದು 0, ಇದು ಕೂಡ 0. ಆಯ್ತಾ ಮಕ್ಕಳೇ? ಈಗ x 0 ಆದ್ರೆ minus 2y is equal to 2. 2 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. Therefore y is equal to minus 1. y is equal to minus 1. Again next, y 0 ಆದ್ರೆ ಮಕ್ಕಳೇ ಏನಾಗುತ್ತೆ, ದಟ್ ಈಸ್ 2x is equal to 2. 2x is equal to 2. That is 2 cancel, x is equal to ಎಷ್ಟಾಗುತ್ತೆ, so x is equal to ಅಲ್ಲಿಗೆ 1. ನಿಮಗೆ ಗೊತ್ತಿರೋ ಪ್ರಕಾರ ಮಕ್ಕಳೇ, ಯಾವುದೇ ಒಂದು ಸರಳ ರೇಖೆಯನ್ನು ಎಳೆಯಬೇಕಾದ್ರೆ ಕನಿಷ್ಠ ಎಷ್ಟು ಬಿಂದುಗಳು ಬೇಕಾಗ್ತವೆ, 2 ಬಿಂದುಗಳು ಬೇಕಾಗ್ತವೆ. So in order to draw a straight line, at least we need 2 points. So ನಮಗೆ ಇಲ್ಲಿ ಸಿಕ್ಕಿದೆ, ಒಂದೇನು ಸಿಕ್ಕಿದೆಯಪ್ಪ ಅಂದ್ರೆ ನೋಡಿ, ಈ ಪಾಯಿಂಟ್ ಏನ್ ಸಿಕ್ಕಿದೆಯಪ್ಪ ಅಂದ್ರೆ ದಟ್ ಈಸ್ 0, -1, ಮತ್ತೊಂದು 1, 0, 2 ಪಾಯಿಂಟ್ ಸಿಕ್ಕಿದೆ. ಓಕೆ, ಸೊ ಹಾಗೇನೆ ನೆಕ್ಸ್ಟ್ ಇಲ್ಲಿಗೆ ಬಂತು ಅಂದ್ರೆ ಈ ಸಮೀಕರಣ ಬರ್ಕೊಳ್ಬೇಕು ಅಂದ್ರೆ 2x plus y is equal to 6 ಆದಾಗ that is x, this is y, ಇದು 0, 0 ಬರ್ಕೊಂಡಿರುತ್ತೆ. ಸೊ ಇಲ್ಲಿ x, y ಆದ್ರೆ ಈಗ ನೋಡೋಣ ಏನಾಗುತ್ತೆ. x 0 ಆದ್ರೆ ದಟ್ ಈಸ್ x 0 ಆದ್ರೆ x ಏನಾದ್ರೆ 0 ಆದ್ರೆ y ಬೆಲೆ ಎಷ್ಟು, ಸೊ y is equal to ಎಷ್ಟಾಗುತ್ತೆ, 6 ಆಗುತ್ತೆ. ಈಗ y 0 ಆದ್ರೆ ಯಾವ 0 ಆದ್ರೆ, if y becomes 0, what is x, that is 2x is equal to what, 6. Therefore x is equal to 3. Is more like r, that is 3. ಹಾಗಾಗಿ that is 0, 6, that is 0, what, x ಬೆಲೆ ಎಷ್ಟು, 3, 0. ನಾವು ಹಾಕೋಣ, that is +1, +2, +3, 4, 5, 6, 7, 8, 9, 10. That is 1, 2, 3, 4, 5, 6, 7, 8, 9. This is what, -1, -2, -3, -4, -3, and so on. This is also -1, -2, -3, -4, -5. Okay, then ನಕ್ಷಾ ಪ್ರಮಾಣ ಬರುತ್ತೆ. ನಕ್ಷಾ ಪ್ರಮಾಣ, that is x ಅಕ್ಷ, 1 centimeter is equal to 1 unit. Y ಅಕ್ಷ 1 centimeter is equal to 1 unit. Okay, so ಇವಾಗ ಹಾಕೊಳ್ಳಿ 0, 0, -1, x ಬೆಲೆ 0, y ಬೆಲೆ -1, ಈ ಪಾಯಿಂಟ್ that is 0, -1. ನೆಕ್ಸ್ಟ್ 1, 0, x ಬೆಲೆ ಎಷ್ಟು, x ಬೆಲೆ 1, y ಬೆಲೆ 0, therefore that is 1, 0. ಇವಾಗ ನಾವೇನ್ ಮಾಡೋಣಪ್ಪ ಅಂದ್ರೆ ಮಕ್ಕಳೇ, ಇದ್ರ ಮುಖಾಂತರ ಒಂದು ಸರಳ ರೇಖೆಯನ್ನ ಎಳೆಯೋಣ. ಓಕೆ,
ಉತ್ತರ ಇದ್ರೆ ಬಹಳ ಒಳ್ಳೇದು ಮಕ್ಕಳೇ, ನಮಗೆ ಚೆನ್ನಾಗಿ ಕಾಣಿಸ್ತದೆ. ಈ ಸರಳ ರೇಖೆ ಯಾವುದನ್ನು ಕೊಡುತ್ತೆ ಮಕ್ಕಳೇ ನಮಗೆ? ಯಾವುದೇ ಸರಳ ರೇಖೆ? ದಟ್ ಈಸ್ 2x minus 2y minus 2 is equal to what? 0. ಹಾಗೆ ನೆಕ್ಸ್ಟ್ ಬನ್ನಿ ಮಕ್ಕಳೇ, 0, 6 ಎರಡನೇ ಸರಳ ರೇಖೆ. 0 x ಬೆಲೆ 0, y ಬೆಲೆ ಏನಾಗುತ್ತೆ? 6 ಆಗುತ್ತೆ. x ಬೆಲೆ 0, y ಬೆಲೆ 6. ಈ ಒಂದು ಬಿಂದು 0, 6 ಅಂದ್ರೆ 3, 0. x ಬೆಲೆ ಎಷ್ಟು? 1 2 3 3, what? 0. ಇವಾಗ ಯಾವುದನ್ನ ನಾವು ಸೇರಿಸಬೇಕು ಮಕ್ಕಳೇ? ಹೀಗೆ ಸೇರಿಸ್ಕೊಂಡ್ರೆ ಬರುತ್ತೆ. ಈ ರೇಖೆ ಯಾವುದನ್ನ ನಮಗೆ ಇಂಡಿಕೇಟ್ ಮಾಡುತ್ತೆ? ದಟ್ ಈಸ್ 2x plus y minus 6 is equal to 0. ಈ ಭಾಗ ಏನಾಗುತ್ತೆ ನೋಡೋಣ. ದಟ್ ಈಸ್ ಸೊ ಇವಾಗ ಈ ಬಿಂದುವನ್ನು ಕಟ್ ಹಾಕ್ತಾ ಇದೆ. therefore x is equal to 2, y is equal to x is equal to ಎಷ್ಟು? 2, y is equal to ಎಷ್ಟು ಮಕ್ಕಳೇ? y ಬೆಲೆ ಎಷ್ಟಾಗುತ್ತೆ? ಇದೇ ನಮ್ಮ ಕ್ವೆಶ್ಚನ್ ಬರ್ತಾ ಇತ್ತು.